ನನಗೆ ಮಹೇಶ್ ಅವ್ರನ್ನ ನೋಡ್ಕೊಳ್ಳಿ ಈ ವರದಿಯಲ್ಲಿ ನೆನಪಾಗಿರುವಂಥದ್ದು ಈ ಕ್ರಾಸ್ ವೋಟಿಂಗ್ ವಿಚಾರದಲ್ಲಿ ಇವರೇ ತಾನೆ ಇದು ಅಲ್ಲೊಂದು ಸತ್ಯಶೋಧನಾ ಸಮಿತಿ ಅಂತ ಮಾಡಿಕೊಂಡು ಇದು ಮಾಡಿದ್ದು. ಈಗ ಕಾಡಿಗೆ ಹೋಗದೆ ಇವರು ನಾಡಲ್ಲೇ ಕೂತ್ಕೊಂಡು ಹೇಗೆ ಬರೋಕ್ಕೆ ಸಾಧ್ಯ? ಈ ಸತ್ಯಶೋಧನಾ ವರದಿ ಮಾಡೋದು ಯಾರು ಅಂತ ಅಲ್ಲ, ಅದು ಹೇಳ್ತೀನಿ. ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿದ್ದು ನಿಕೇಶ್, ಈಗ ಮೊದಲು ಒಂದು ಪ್ಯಾಕೇಜ್ ಬಂತಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು. ಹೌದು, ವಾಯ್ಸ್ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ರಿ, ಎಕ್ಸಲೆಂಟ್. ಯಾಕಂದರೆ ಆ ಏರಿಳಿತ ಅದು ಅಂದರೆ ಆ ಸ್ಟೋರಿ ಕ್ಲೀನಾಗಿ ಕನ್ವೆ ಆಯಿತು ಅಂತ. ಹಾಗೆ ನೋಡಿ, ಏನು ಕತೆ ಏನು ಅಂದರೆ, ಈಗ ಸತ್ಯಶೋಧನಾ ಸಮಿತಿ ಮೊದಲು ಕ್ರಾಸ್ ವೋಟಿಂಗ್ ಬಗ್ಗೆ ಮಾಡಿದಾಗಲೂ ಕೂಡ ಇದೇ ಮಹೇಶ್ ಅವರು ಆ ಟೀಮಲ್ಲಿ ಇದ್ರು. ಸಿ ಟಿ ರವಿ ಅವರು ಅಧ್ಯಕ್ಷರಾಗಿದ್ರಾಗ. ಹೌದು, ಜೊತೆಗೆ ಮಹೇಶ್ ತೆಂಗಿನಕಾಯಿ ಇದ್ರು. ಆಗ್ಲೂ ಏನಂದ್ರೆ ಕ್ರಾಸ್ ವೋಟಿಂಗ್ ಮಾಡಿದ್ದು ಯಾರು ಅಂತ ಅವ್ರ ರಿಪೋರ್ಟಲ್ಲಿ ಕೊಡಲೇ ಇಲ್ಲ. ಸತ್ಯಶೋಧನೆಯ ವರದಿಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದು ಯಾರು ಅಂತ ಇರಲೇ ಇಲ್ಲ. ಹೌದು, ಆದ್ರೆ ಈಗ ಇವರೇ ಅಧ್ಯಕ್ಷರು. ಯಾರು ಅವಾಗ ಸದಸ್ಯರು ಎನ್ ಮಹೇಶ್, ಈಗ ಅವರೇ ಅಧ್ಯಕ್ಷರು. ಅವ್ರ ಅಧ್ಯಕ್ಷರಾಗಿರೋ ಸಮಿತಿ ಹೋಗಿದೆ ಅಲ್ಲಿಗೆ. ಎಲ್ಲಿಗೆ ಹೋಗಿದ್ದಾರೆ? ಹನ್ನೂರಿಗೆ ಹೋಗಿದ್ದಾರೆ. ಅವ್ರ ಪಕ್ಕದ ಕ್ಷೇತ್ರ, ಅವ್ರ ಕೊಳ್ಳೇಗಾಲ ಪಕ್ಕದಲ್ಲೇ ಬಾರ್ಡರ್ ಹನ್ನೂರಿಗೆ ಹೋಗಿ ಎಲ್ಲ ಓಡಾಡಿದ್ದಾರೆ. ಓಡಾಡ್ಬಿಟ್ಟು ಈಗ ಘಟನೆ ನಡೆದಿರೋದು ಎಲ್ಲಿ ನಿಕೇಶ್? ಘಟನೆ ನಡೆದಿದ್ದೆಲ್ಲಿ? ಹನೂರು ಕಾಡೊಳಗೆ, ಕಾಡೊಳಗೆ ಆಗಿರೋದು. ಹೌದಾ? ಬರೀ ಕಾಡೊಳಗೆ ಅಂದ್ರೆ ಕಾಡೊಳಗಲ್ಲ, ಕಾಡೊಳಗೆ 20 ಕಿಲೋಮೀಟರ್ ಒಳಗೆ. ಹೌದು, ಅಲ್ಲಿ 20 ಕಿಲೋಮೀಟರ್ ಒಳಗೆ ಹೋದ್ಮೇಲೆ ಅಲ್ಲೊಂದು ಕರಡಿ ಗುಡ್ಡ ಅಂತ ಇದೆ. ಆ ಕರಡಿ ಗುಡ್ಡದ ಕೆಳಗೆ ಈಗ ಏನೋ ಗುಂಡು ಹೊಡೆದಿರೋದು, ಅವ್ರು ಸತ್ತಿರೋದು ಎಲ್ಲ ಆಗಿರೋದು. ಹೌದು, ಇವರು ಕಾಡ್ ಹತ್ರನೂ ಹೋಗಿಲ್ಲ. ಇವರು ಊರಲ್ಲೆಲ್ಲ ಓಡಾಡಿದ್ರು, ನಾಡಲ್ಲೆಲ್ಲ ಓಡಾಡಿದ್ರು, ಅವ್ರ ಮನೆಗೆಲ್ಲ ಹೋಗಿ ಮಾತಾಡಿದ್ರು, ರಿಪೋರ್ಟ್ ಬರ್ಕೊಂಡ್ರು, ಬಂದ್ರು. ಮತ್ತೊಂದು ಏನಂದ್ರೆ ನಿಮ್ಗೆ ಹೇಳ, ಆಕ್ಚುಲಿ ನಾನು ಇವರಿಗೆ ಕೇಳಿದೆ, ಯಾರಿಗೆ? ಮಹೇಶ್ ಅವ್ರಿಗೆ ಕೇಳಿದೆ. ಅಲ್ಲ ಸ್ವಾಮಿ, ನೀವು ಕಾಡಿಗೆ ಹೋಗದೆ ನೀವು ಅದೇಂಗ್ ಸತ್ಯಶೋಧನೆ ರಿಪೋರ್ಟ್ ಕೊಡ್ತೀರಿ ಅಂತ ಕೇಳಿದ್ರೆ ಅವ್ರು ಏನಾದ್ರು ಗೊತ್ತಾ? ಇಲ್ಲ, ನಾವು ಕೇಳಿದ್ವಿ ಅಲ್ಲಿ ಈಗ DSP ಅಂತ ಇರ್ತಾರೆ ತಾಲೂಕ್ ಲೆವೆಲ್, ನಿಮ್ಗೆ ಗೊತ್ತು. DSP ಫೋನ್ ಮಾಡಿದ್ರಂತೆ, ಈಗ ಸ್ವಲ್ಪ ಕಾಡೊಳಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ತಾರಂತೆ. ನಾವೆಲ್ಲ ಬರೋಕ್ಕಾಗಲ್ಲ ನಾನು ಕಾಡೊಳಗೆ ಅಂದ್ರಂತೆ. ಈಗ DSPನೂ ಹೋಗಕ್ಕಾಗಲ್ಲ. ನಿಮ್ಗೆ ಗೊತ್ತಲ್ಲ ಚೆನ್ನಾಗಿ, ರಕ್ಷಿತ ಅರಣ್ಯದಲ್ಲಿ ಒಂದು ಕಡ್ಡಿ ತರಕ್ ಸಾಧ್ಯನಾ ಅಲ್ಲಿ? ಯಾರು ಹೋಗಿ ಬಿಡ್ತಾರ ಅಲ್ಲಿ? ರಿಸರ್ವ್ ಫಾರೆಸ್ಟ್ ಅಂದ್ರೆ ಹೆಂಗಿರುತ್ತೆ ಅಂತ ಗೊತ್ತಲ್ಲ ನಿಮ್ಗೆ? ಗೊತ್ತು. ಮತ್ತೆ ಏನ್ ಮಾಡಿದ್ರು ಅವರು? ಆಯ್ತು, DSP ಅಂತೂ ಒಪ್ಪಿಲ್ಲ. ಇನ್ನು ಅರಣ್ಯಾಧಿಕಾರಿಗಳಿಗೆ ಕೇಳಕ್ಕೆ ಆಗಲ್ಲ. ಅಲ್ಲಿ ಊರ್ ಜನಕ್ಕೆಲ್ಲ ಕೇಳಿದ್ದಾರೆ. ಅವರು ಸಾರ್ ಅಲ್ಲಿ ಕರಡಿ ಎಲ್ಲ ಇರುತ್ತೆ ಅನ್ಬಿಟ್ಟಿದ್ದಾರೆ. ಹಂಗೆ ತಿರ್ಕೊಂಡು ವಾಪಸ್ ಬಂದಿದ್ರಂತೆ ಇವರು. ಅದಕ್ಕೆ ಅಲ್ಲಿ ಕರಡಿ ಗುಡ್ಡ ಅಂತ ಹೆಸರಿರೋದು ಅಂತ ಹೇಳಿದ್ಮೇಲೆ ಇವ್ರು ಅಲ್ಲಿಂದ ಹಂಗೇ ವಾಪಸ್ ಬಂದು ಇಲ್ಲ ನಾಡಲ್ಲೇ ಕೂತ್ಕೊಂಡು ಈಗ ಸತ್ಯಶೋಧನಾ ಸಮಿತಿಯ ವರದಿ ಬರಿತಾ ಇದ್ದಾರೆ. ಇನ್ನು ಏನು ಸತ್ಯ ಅದ್ರಲ್ಲಿ ಸಿಗ್ಬೋದು ನೀವು ಯೋಚನೆ ಮಾಡಿ. ಯಾಕೆ ಈಗ ತನಿಖೆ ಆಗ್ಬೇಕು? ಈಗ ಪ್ರಾಪರ್ ಅಂದ್ರೆ ಒಂದು ರಚನಾತ್ಮಕವಾದಂಥ ಕನ್ಸ್ಟ್ರಕ್ಟಿವ್ ಆಗಿ ಒಂದು ತನಿಖೆ ಆಗ್ಬೇಕು ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಇದೇ ಕಾರಣಕ್ಕಾಗಿ. ಗೊತ್ತಾಯ್ತಾ? ಆಮೇಲೆ ನೀವು ಈಗ ನಾ ಹೇಳಿದ್ನಲ್ಲ, ನೀವು ಹೇಳಿದ್ರಲ್ಲ ಅದೆಲ್ಲ ಸ್ಟೋರಿಯಲ್ಲಿ, ಅಲ್ಲಿ ಹೋಗಿದ್ರಂತೆ, ಹಂಗಾಯ್ತಂತೆ ಅಂತೆಲ್ಲ. ಇದೆಲ್ಲ ಹೇಳಿ ಹೋದವ್ರು ಯಾರು? ಕಣ್ಣಾರೆ ಕಂಡವ್ರು ಯಾರು? ನಾ ಹೇಳಿದ್ನಲ್ಲ 3-4 ದಿನದಿಂದ ನಮ್ ಗೋವಿಂದಣ್ಣ ಅಲ್ಲೇ ಇದ್ರು ಅಂತೇಳಿ. ಅವ್ರು ಇವೆಲ್ಲ ಕಣ್ಣಾರೆ ನೋಡಿದಾರ. ಅವರು ಈ ಟೀಮ್ ಹಿಂದೆನೆ ಅವರು ಓಡಾಡಿದ್ದಾರೆ. ಅಲ್ಲಿ ಏನ್ ಕೇಳಿದ್ದಾರೆ, ಏನ್ ಹೇಳಿದ್ದಾರೆ, ಏನ್ ಬರ್ಕೊಂಡಿದ್ದಾರೆ ಎಲ್ಲ ಇವ್ರಿಗೆ ಗೊತ್ತಾಗಿದೆ. ಗೋವಿಂದಣ್ಣನ ಕೈಯಲ್ಲಿ ಆಲ್ರೆಡಿ ರಿಪೋರ್ಟೇ ಇದೆ ನಿಕೇಶ್. ಆ ರಿಪೋರ್ಟ್ ಇನ್ನೂ ಮಜವಾಗಿದೆ, ಅದು ನೆಕ್ಸ್ಟ್ ಕೊಡ್ತೀವಿ ನಾವು. ಅಲ್ಲ ವೀರೇಂದ್ರ, ಈಗ ಸಾರ್ವಜನಿಕರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಏನಿಲ್ಲ ಸರ್, ಬಿಡಿ ಸರ್, ಇವ್ರು ಬರೀ ರಾಜಕೀಯ ಮಾಡ್ತಿದ್ರಷ್ಟೇ. ಈ ಸದನ ಏನೋ ಇನ್ನೇನು ಮುಗಿಯೋತ್ತಲ್ವಾ, 10 days ಮುಗ್ದ್ರ ಮೇಲೆ ಏನೂ ಇರಲ್ಲ, ಇದೆಲ್ಲ ಬಿದ್ದೋಗ್ಬಿಡತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮುಗಿಯೋ ತನಕ ಮಾತ್ರನ ಇದೆಲ್ಲ ಚರ್ಚೆ, ಆಮೇಲೆ ಎಲ್ಲ ಮುಗ್ದೋಗ್ಬಿಡತ್ತೆ ಏನ್ ಕತೆ ಅಂತ. ಈಗ ಏನ್ ಗೊತ್ತಾ ನಿಕೇಶ್? ಹೌದು, ನೀವು ಹೇಳಿ ಸರಿ ಇದೆ. ಈಗ ಸದನ ಟೈಮಲ್ಲಿ ಇಂಥದ್ದೆಲ್ಲ ಸ್ವಲ್ಪ ಹೆಚ್ಚೇ ನಡೆಯುತ್ತೆ. ಮತ್ ನೋಡಿ, ಈಗ ಕ್ರಾಸ್ ವೋಟಿಂಗ್ ಟೈಮಲ್ಲೂ ಒಂದು ರಿಪೋರ್ಟ್ ಕೊಟ್ಟರು. ಏನಾಯ್ತು ಆ ರಿಪೋರ್ಟ್ ಇಂದ? ಏನಾಯ್ತು ನನಗೆ ಹೇಳಿ, ಅದ್ರ ರಿಸಲ್ಟ್ ಏನ್ ಹೇಳಿ? ಏನೂ ಇಲ್ಲ. ಈಗ ಈಗಲೂ ಅಷ್ಟೇ, ಇವ್ರು ಕಾಡೊಳಗೆ ಹೋಗದೆ, ಕಾಡೊಳಗೆ ಏನಾಯ್ತು ಅಲ್ಲಿ ನೋಡ್ದೆ. ಈಗ ಅರಣ್ಯಾಧಿಕಾರಿಗಳನ್ನ ಜೊತೆ ಕರ್ಕೊಂಡೋಗಿ ಇವ್ರೇನಾದ್ರು ಸ್ಥಳ ಪರಿಶೋಧನೆಯನ್ನು ಮಾಡಿ, ಜೊತೆಗೆ ಇವ್ರು ಎಕ್ಸ್ಪರ್ಟ್ಸ್ನ ಕರ್ಕೊಂಡೋಗಿ ಅವ್ರು ನಿಜವಾಗಿಯೂ ಏನಾದ್ರು ಸತ್ಯಶೋಧನೆ ಮಾಡಿದ್ರೆ, ಅದ್ರಲ್ಲಿ ಏನಾದ್ರು ಸತ್ಯ ಗೊತ್ತಾದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಹೌದಾ? ಹೌದು. ಇದು ಏನು ಇಲ್ಲ, ಎಂಥದ್ದು ಇಲ್ಲ, ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು ಅಂತ ಹೇಳಿ ಹೇಳಿದ್ರೆ ಈಗ ಅದು ಹೆಂಗೆ ಸತ್ಯ ಹೆಂಗೆ ಬರಕ್ ಸಾಧ್ಯ ಹೇಳಿ? ಈಗ ಒಂದು ಗಾದೆ ಮಾತಿದೆಯಲ್ಲ, ಏನು? ಈಗ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರೆ. ಏನಕ್ಕೆ? ರವಿ ಕಾಣದೇ ಇರೋದನ್ನ ಕವಿ ಕಂಡಂತೆ. ಯಾಕಂದ್ರೆ ಅವರು ಹಾಗೆ ಕಲ್ಪನಾ ಲೋಕದಲ್ಲಿ ಅಂತೇಳಿ. ಇದು ಈಗ ಕಲ್ಪನೆಯಲ್ಲಿ ಬರ್ಬೇಕಷ್ಟೇ. ಕಾಡೊಳಗೆ ಹೀಗಿರ್ಬೋದು ಅಲ್ಲಿ ಶಂಕರ್ನಾಗ್ದೊಂದು ಫಿಲಮ್ ಹಾಡಿದೆ, ನೀವು ಕೇಳಿರ್ಬೋದು. ಕಾಡ ನೋಡ ಹೋದೆ, ಕವಿತೆಯೊಡನೆ ಬಂದೆ ಅಂತೇಳಿ. ಇವ್ರು ಕಾಡ್ ನೋಡಕ್ಕೂ ಹೋಗಿಲ್ಲ, ಇವ್ರು ನಾಡೇ ನೋಡ್ ಬಂದು ರಿಪೋರ್ಟ್ ಕೊಟ್ರು ಅಂತೇಳಿ. ನಾಡ ನೋಡ ಹೋದೆ, ಒಂದಿಗೆ ಬಂದೆ ಅಂತೇಳಿ ಇವ್ರು ಕೊಡ್ಬೇಕಷ್ಟೇ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅನ್ನೋದು. ಅಂದ್ರೆ ಇದು ನಾವು ಫೈನಲಿ ಏನ್ ಗೊತ್ತಾ ನಿಕೇಶ್, ಕಡೆಗೂ ಸತ್ಯ ಹೊರಗೆ ಬರ್ತಾ ಇದೆಯಾ? ಅದೇ ನೋಡೋದಾದ್ರೆ ಇವ್ರು ಹಿಂಗಂದ್ರು ಇದ್ರಲ್ಲೇ ಮುಗಿದೋಗುತ್ತಾ ಅಂತ. ಓಕೆ, ಟೈಮ್ ಆಯ್ತು ವೀರೇಂದ್ರ, ತುಂಬಾ ಧನ್ಯವಾದ ಮಾಹಿತಿಗೆ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೀವು ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.